ನೋಡಿ, ಕೋಗಿಲಿನಲ್ಲಿ ಅಕ್ರಮವಾಗಿ ಶೆಡ್ಗಳನ್ನು ಕಟ್ಕೊಂಡಿರೋರನ್ನ ಸಿದ್ದರಾಮಯ್ಯ ಸಾಹೇಬರ ಸರ್ಕಾರನೇ ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿ, ಅದರದ್ದು ಬೆಂಗಳೂರು ಅಭಿವೃದ್ಧಿ ಖಾತೆ ಸಚಿವರು ಆಗಿರುವಂತಹ ಡಿ ಕೆ ಶಿವಕುಮಾರ್ ಅವರು ಇರ್ಬೋದು, ಅಲ್ಲಿನ ಸ್ಥಳೀಯ ಶಾಸಕರು ಹಾಗೂ ಕಂದಾಯ ಸಚಿವರು ಆಗಿರುವಂತಹ ಕೃಷ್ಣ ಬೈರೇಗೌಡರು ಇರ್ಬೋದು, ಸೂಕ್ತವಾದ ಕ್ರಮವನ್ನು ಕೈಗೊಂಡು ಡೆಮಾಲಿಷ್ ಮಾಡಿರಿ. ಸರ್ಕಾರಿ ಜಾಗದಲ್ಲಿ ಯಾರೇ ಏನೇ ಕಟ್ಟಿದ್ರೂ ಕೂಡ ಅದನ್ನು ಡೆಮಾಲಿಷ್ ಮಾಡಬೇಕಾದದ್ದು ಸರ್ಕಾರದ ಕರ್ತವ್ಯ ಆಗುತ್ತೆ. ಸರ್ಕಾರಿ ಭೂಮಿಗಳನ್ನು ನಾವು ಸುಪರ್ದಿನಲ್ಲಿ ಇಟ್ಕೊಳ್ಬೇಕಾಗುತ್ತೆ. ಅದಾದ ಕೂಡಲೇ ಕೇರಳದ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಟ್ವೀಟ್ ಮಾಡ್ತಾರೆ. ಈ ಪಿಣರಾಯಿ ವಿಜಯನಿಗೂ ನಿಮ್ಮ ಪಕ್ಷದ ಜನರಲ್ ಸೆಕ್ರೆಟರಿ ಆಗಿರುವ ಕೆ ವೇಣುಗೋಪಾಲ್ ಅವರಿಗೂ ಅಲ್ಲಿ ಅಕ್ರಮವಾಗಿ ಬಂದು ನೆಲೆಸಿರುವಂತಹ ಅಸ್ಸಾಮಿಗಳು, ಆ ಕಡೆ ವೆಸ್ಟ್ ಬೆಂಗಾಲ್ ಅವರು ಅಂತ ಹೇಳ್ಕೊಳ್ಳುವಂಥ ಬಾಂಗ್ಲಾದೇಶಿಯವ್ರಿಗೂ ಏನು ಸಂಬಂಧ ಇದೆ? ಏನು ಕೇರಳದವ್ರು ಬಂದಿದ್ರಾ? ಆಯ್ತು, ಕೇರಳದವರು ಅಕ್ರಮವಾಗಿ ಬಂದಿತ್ತು ಅಂದ್ರೆ ಅವರಿಗೂ ನಮಗೆ ನೆಲೆ ಕೊಡಬೇಕಾದಂಥ ದರದು ನಮಗೇನೂ ಇಲ್ಲ. ಆದರೆ ಪಿಣರಾಯಿ ವಿಜಯನ್ ಮತ್ತು ಕೆ ಸಿ ವೇಣುಗೋಪಾಲು ಮೆಸೇಜ್ ಮಾಡಿದ ಕೂಡಲೇ ಅಥವಾ ಅವ್ರು ಬಂದು ಹೇಳಿಕೆಯನ್ನು ಕೊಟ್ಟಿದ್ದ ಕೂಡಲೇ ಅಥವಾ ಅವರೇ ಸ್ಥಳಕ್ಕೆ ಭೇಟಿ ಕೊಡ್ತೀವಿ ಅಥವಾ ಸಿದ್ದರಾಮಯ್ಯನವ್ರಿಗೆ ಕಾಲ್ ಮಾಡಿದ ಕೂಡಲೇ ನಾವು ಅವರಿಗೆ ಬದಲಿನ ಮನೆ ಕೊಡ್ತೀವಿ ಅಂತ ಹೇಳ್ತಿದ್ರಲ್ಲ. ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ 17 ಬಜೆಟ್ ಮಂಡಿಸಿದಿರಿ. ಕಾನೂನಿನ ಕ್ರಮ ಗೊತ್ತು. ನೀವು ಫಸ್ಟ್ ಟೈಮ್ ಮುಖ್ಯಮಂತ್ರಿ ಆದಾಗ 2016 ಮತ್ತು 17ರಲ್ಲಿ ಇಡೀ ದೇಶಾದ್ಯಂತ, ಅದರಲ್ಲಿ ನಮ್ಮ ರಾಜ್ಯವು ಸೇರಿದಂತೆ ಬೇಸ್ ಲೈನ್ ಸರ್ವೆ ಆಯಿತು. ನರೇಂದ್ರ ಮೋದಿಯವರು ಬಂದಾದಮೇಲೆ ಪ್ರತಿಯೊಬ್ಬನಿಗೊಂದು ಸೂರು ಕೊಡಬೇಕು ಅಂತ ಹೊರಟರು. ಹಾಗಾಗಿ ಬೇಸ್ ಲೈನ್ ಸರ್ವೆ ಮಾಡಿ ಅಂತ ಹೇಳಿದರು. ಯಾರು ಸೈಟ್ಲೆಸ್ ಇದ್ದಾರೆ, ನಿವೇಶನ ರಹಿತರಿದ್ದಾರೆ, ಯಾರು ಹೌಸ್ಲೆಸ್ ಇದ್ದಾರೆ, ಯಾರು ಒಂದು ನಿವಾಸ ರಹಿತರಿದ್ದಾರೆ, ಯಾರಿಗೆ ನಿವಾಸ ಮತ್ತು ನಿವೇಶನ ಎರಡೂ ಇಲ್ಲ, ಇವರಿಷ್ಟೂ ಕೂಡ ಪಟ್ಟಿ ಮಾಡಿ ಆಗಿದೆ. ಪಟ್ಟಿನಲ್ಲಿ ನಾವು ಕ್ಯಾಟಗರಿ ವೈಸು ಪಟ್ಟಿ ಮಾಡಿ ಅದರಲ್ಲಿ ಸೀನಿಯಾರಿಟಿ ಇದೆ. ಯಾರೋ ವೆಸ್ಟ್ ಬೆಂಗಾಲು, ಅಸ್ಸಾಮು ಅಂತ ಹೇಳ್ಕೊಂಡು ಬಂದು ಹಿಂದಿಲಿ ಮಾತಾಡ್ತಾರೆ. ಇಲ್ಲಿ ಕೇರಳದವರು ಎಲ್ಲಿ ಹಿಂದಿ ಮಾತಾಡ್ತಾರೆ? ಅವ್ರು ಕೇರಳದವರು ಅಲ್ಲ. ಅವರಿಗೆ ಪಿಣರಾಯಿ ವಿಜಯನ್ ಟ್ವೀಟ್ ಮಾಡಿದ ಕೂಡಲೇ ಸಿದ್ದರಾಮಯ್ಯನವರು ರೆಸ್ಪಾಂಡ್ ಮಾಡಿ ಅವ್ರಿಗೆ ಮನೆ ಹುಡ್ಕೊಡ್ತೀವಿ. ಸರ್, ಯಾವ ಕಾನೂನಿನಲ್ಲಿ ಯಾವ ಅವಕಾಶ ಇದೆ ಸರ್ ನಿಮಗೆ ಮನೆ ಕೊಡೋದಕ್ಕೆ? ಎಲ್ಲಿಂದೆಲ್ಲ ಬಂದಿರೋರನ್ನ ನೀವು ವೋಟ್ ಬ್ಯಾಂಕ್ ಮಾಡಿ ನೆಕ್ಸ್ಟ್ ಆಧಾರ್ ಕಾರ್ಡು, ವೋಟರ್ ಐ ಡಿ ಸೃಷ್ಟಿ ಮಾಡಿ ಚುನಾವಣೆ ಗೆಲ್ಲೋದಕ್ಕೋಸ್ಕರ ಅವರಿಗೆ ಬದಲಿ ನಾವೇನೋ ನಿವೇಶನವನ್ನು ಕೊಡ್ತೀವಿ ಅಥವಾ ಅವರಿಗೆ ನಿವಾಸವನ್ನು ಕೊಡ್ತೀವಿ ಅಂತೇಳಿ ನೀವು ಪ್ರಾಮಿಸ್ ಮಾಡ್ತಾಯಿದ್ದೀರಾ. ಎಷ್ಟು ವರ್ಷ ಸರ್ ನಿಮ್ಮಲ್ಲಿ ಇಲ್ಲಿ ನಿಮ್ಮ ವರುಣಾ ಕ್ಷೇತ್ರದಲ್ಲಿರುವಂತಹ ನಿವೇಶನ ಮತ್ತು ನಿವಾಸ ರಹಿತರಿಗೆ ನೀವು ಮನೆ ಕೊಟ್ಟಿದ್ದೀರಾ ಸರ್? ಫಸ್ಟು ಮೈಸೂರಿನಲ್ಲಿ ಕೊಟ್ಟಿದ್ದೀರಾ ಸರ್? ನಿಮ್ಮ ಮೂಗಿನ ಕೆಳಗಡೆ ಇರೋಂಥ ಮೈಸೂರಿನವ್ರಿಗೆ ಕೊಟ್ಟಿದ್ದೀರಾ? ಯಾಕಾಗಿ ಹೊರಗಿನವ್ರಿಗೆ ಬಂದವರಿಗೆ ನೀವು ಕೊಡ್ತೀವಿ ಅಂತ ಹೊಟ್ಟಿದ್ದೀರಿ? ಇದು ಭಾಳ ಸ್ಪಷ್ಟವಾಗಿದೆ ಉದ್ದೇಶ. ಇವ್ರನ್ನ ವೋಟ್ ಬ್ಯಾಂಕ್ ಆಗಿ ಪರಿವರ್ತನೆಯನ್ನು ಮಾಡಿ ಇಡೀ ಡೆಮೋಗ್ರಫಿಕ್ ಚೇಂಜಸ್ಸನ್ನು ಮಾಡಬೇಕು ಅಂತೇಳಿ ಸಿದ್ದರಾಮಯ್ಯನವರ ಸರ್ಕಾರ ಹೊರಟಿದೆ. ಕಾನೂನಿನಲ್ಲಿ ಅದಕ್ಕೆ ಕೊಡಲಿಕ್ಕೆ ಸಾಧ್ಯನೇ ಇಲ್ಲ. ಬೇಸ್ ಲೈನ್ ಸರ್ವೆಯ ಆಧಾರದ ಮೇಲೆ ಕರ್ನಾಟಕ ರಾಜೀವ್ ಗಾಂಧಿ ಹೌಸಿಂಗ್ ಕಾರ್ಪೊರೇಷನ್ ಇರ್ಬೋದು, ಸ್ಲಮ್ ಬೋರ್ಡ್ ಇರ್ಬೋದು, ಹಾಗೂ ಯಾರ ಹತ್ರ ನಿವೇಶನ ಇದೆಯೋ ಅವರಿಗೆ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಡಿ ಮನೆ ಕಟ್ಟಿಸ್ಕೊಡೋಕ್ಕಿರ್ಬೋದು. ಈಗ ಆಲ್ರೆಡಿ ಸೀನಿಯಾರಿಟಿ ಲಿಸ್ಟನ್ನು ಕೂಡ ಮಾಡಲಾಗಿದೆ. ಅದನ್ನು ಬಿಟ್ಟು ಕೇರಳದ ಮುಖ್ಯಮಂತ್ರಿ ಅಥವಾ ನಿಮ್ಮ ಜನರಲ್ ಸೆಕ್ರೆಟರಿ ಕೆ ಸಿ ವೇಣುಗೋಪಾಲು ಅಥವಾ ನಿಮ್ಮ ಯಾರೋ ಪಕ್ಷದವರು ಒತ್ತಡ ಹಾಕಿದ್ರು ಅಂತ ಕೊಡೋಕ್ಕೆ ಸಾಧ್ಯ ಇಲ್ಲ. ಇದನ್ನೊಬ್ಬ ರಾಜ್ಯದ ಮುಖ್ಯಮಂತ್ರಿ ಆಗಿ ಕಾನೂನಿನ ಅರಿವಿಟ್ಕೊಂಡು ನೀವು ಈ ತಪ್ಪನ್ನು ಮಾಡೋಕ್ಕೆ ಹೋಗಬೇಡಿ. ಕಾನೂನು ರೀತಿಯ ಹೋರಾಟ ಮಾಡಲಿಕ್ಕೆ ನಮ್ಮ ರಾಜ್ಯಾಧ್ಯಕ್ಷರಾಗಿರುವಂಥ ವಿಜೇಂದ್ರ ಅವರು, ನಮ್ಮ ವಿರೋಧ ಪಕ್ಷದ ನಾಯಕರಾಗಿರುವಂಥ ಆರ್ ಅಶೋಕ್ ಅಣ್ಣವರು ಈಗ ಆಲ್ರೆಡಿ ಮುಂದಾಗಿದ್ದಾರೆ. ಅಲ್ಲಿಗೆ ನಮ್ಮ ಒಂದು ಅದರಲ್ಲಿ ಶೋಧನಾ ಸಮಿತಿನೂ ಕೂಡ ಅಲ್ಲಿ ನಮ್ಮ SR ವಿಶ್ವನಾಥ್ ಅವರ ನೇತೃತ್ವದಲ್ಲಿ ಹೋಗಿದೆ. ಅಲ್ಲಿ ಹೋಗಿ ಮಾತಾಡಿಸಿದರೆ ಯಾವುದೋ ಒಂದು ಲೇಡಿ ಹೇಳ್ತಾರೆ 25 ವರ್ಷದಿಂದ ಏನು ಮಾಡ್ತಾಯಿದ್ದೆ ಅಂತ ಕೇಳಿರಲಿಲ್ಲ. ಯಾರು ಅವ್ರ ಹಿಂದೆ ಕುಟುಂಬದವ್ರು ಇದ್ದರು ಅಂತ ಹೇಳ್ತಾರೆ. ಬರೀ ಸುಳ್ಳು ಹೇಳ್ತಿದ್ದಾರೆ. ಇಲ್ಲಿ ಇತ್ತೀಚೆಗೆ ಬಂದಿರೋ ಅಂಥವ್ರು ಅದು ಭಾಳ ಸ್ಪಷ್ಟವಾಗಿ ಅವರ ಹೇಳಿಕೆಯಿಂದಲೇ ಗೊತ್ತಾಗ್ತಾ ಇದೆ. ಇಂಥವ್ರಿಗೆಲ್ಲ ಅಕ್ರಮವಾಗಿ ಬಂದಿರೋರಿಗೆ ಇಲ್ಲಿ ನೆಲೆ ಕೊಟ್ಟು ಕೊನೆಗೆ ಕರ್ನಾಟಕದ ಭವಿಷ್ಯಕ್ಕೆ ಗಂಡಾಂತರ ತರುವಂಥ ಕೆಲಸವನ್ನು ಮಾಡಬೇಡಿ ಅಂತೇಳಿ ನಾನು ಮಾನ್ಯ ಮುಖ್ಯಮಂತ್ರಿಯವರಲ್ಲಿ ಮನವಿಯನ್ನು ಮಾಡ್ಕೊಳ್ತೀನಿ.